ತಮಿಳ್ನಾಡು ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಅದೇನೋ ಬಹಳ ಪ್ರೀತಿ ಇಬ್ಬರಿಗೂ. ರಾಹುಲ್ ಗಾಂಧಿಯವರು ತಮಿಳ್ನಾಡು ಮುಖ್ಯಮಂತ್ರಿಗೆ ಬೆಂಬಲ ಕೊಟ್ಟರು. 50 ವರ್ಷ DMK ಜೊತೆಲಿದ್ದರು, ಕರುಣಾನಿಧಿ ಕಾಲದಿಂದಿದ್ರು. ಹೇಳ್ದೆ ಕೇಳದೆ ಅವ್ರಿಗೂ ಮೋಸ ಮಾಡಿ ಈ ಕಡೆ ವಿಜಯ್ ಟೀಮಿಗೆ ಬಂದ್ಬಿಟ್ರು. ವಿಜಯ್ ಟೀಮ್ ಬಂದ ತಕ್ಷಣ ಕರ್ನಾಟಕನೂ ಹೋಯ್ತು, ಕಾವೇರಿನೂ ಹೋಯ್ತು, ಮೇಕೆದಾಟು ಹೋಯ್ತು, ಎಲ್ಲ ಹೋಗಿದೆ. ಈಗ ಜನರ ಕೈನಲ್ಲಿ, ರೈತರ ಕೈನಲ್ಲಿ, ಹೋರಾಟಗಾರರ ಕೈನಲ್ಲಿ ಶಕ್ತಿಯಿಂದ ಹೋರಾಟ ಮಾಡಬೇಕು. ಎಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಶಕ್ತಿಯಿಂದ. ನೀರು ಹೋಗ್ತಾ ಇದೆ, ನೀರು ಬಿಟ್ಬಿಟ್ರು, ಕನ್ನಂಬಾಡಿ ಎತ್ತು ಯಾರನ್ನು ಬಿಡ್ತಾ ಇಲ್ಲ. ಸುತ್ತ ಪೊಲೀಸ್, ಶಿವಕುಮಾರ್ ನೀರು ಬಿಡ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಇವತ್ತು ಹೇಳ್ತಾ ಇದ್ದಾರೆ ನೀರು ಬಿಡಬೇಕು ನಾವು ಅಂತ. ಅವ್ರು ಹೇಳೋದೇನು, 6,000 ಬಿಡ್ತೀವಿ ಅಂತ. ನಮ್ಗೆ ಹೇಳೋದು 15,000 ಬಿಡ್ತಾರೆ. ಹೇಳಂಗಿಲ್ಲ, ಕೇಳಂಗಿಲ್ಲ. ಇಂಥ ಅತ್ಯಂತ ಈ ನಾಡಿಗೆ ಕೆಟ್ಟ ಸಂದೇಶವನ್ನ ಕೊಡ್ತಕ್ಕಂಥ ಈ ಸರ್ಕಾರ ನಾನು ಎಂದೂ ನೋಡಲಿಲ್ಲ. ಬಹಳ ಕಣ್ಣೀರು ಬರುತ್ತೆ. ನಾವು ರೈತರಿಗೂ ಹೇಳ್ತಾ ಇದ್ದೀನಿ, ಕೈ ಮುಗಿದು ಇದನ್ನು ನಾವು ಮಂಡ್ಯದಿಂದ ಡೆಲ್ಲಿವರೆಗೂ ತಗೊಂಡೋಗ್ಬೇಕು. ಮಂಡ್ಯದಿಂದ ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗ್ಬೇಕು. ನೀರನ್ನು ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. 100 ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನು ಅಷ್ಟೊತ್ತಿಗಾಗಲೇ ಭಾಳ ಬಿಟ್ಟಿರ್ತಾರೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ ಕೊಡಬೇಕು. ಇವರು ಭಾಳ, ನನಗೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಖಂಡಿತ ರಾಜೀನಾಮೆ. ನಿಮಗೆ ಗೊತ್ತಿರಬೇಕು, ನಾವು ಬಂದ್ ಮಾಡಿದಾಗ ನಮ್ಮವ್ರೊಂದು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹಿಂದಕ್ಕೆ ಪಡೆದಿದ್ದೀವಿ ಅಂತೇಳಿ ಅವ್ರ ಕೈಲಿ ಹೇಳಿದ್ಬಿಟ್ರು. ಬಂದ್ ಕೊಟ್ಟವ್ರು ನಾವು, ಬಂದ್ ವಿರೋಧಿಗಳು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಹೇಳ್ಬಿಟ್ರು. ಇವತ್ತು ನಿಜವಾಗ್ಲೂ ಕನ್ನಡ ಸಂಘಟನೆಗಳನ್ನ DK ಶಿವಕುಮಾರ್ ಹೊಡೆದಾಕ್ತಾರೆ, ರೈತ ಸಂಘಟನೆ ಹೊಡೆದಾಕ್ತಾರೆ, ಯಾರಿಗೂ ಎದುರದಿಲ್ಲ, ನೀರನ್ನು ಬಿಡ್ತಾರೆ. ಆ ದೃಷ್ಟಿಯಿಂದ ನಾನಂತೂ ಎಷ್ಟು ವರ್ಷ ಜೈಲಿಗೆ ಹೋಗೋಕ್ಕೂ ಚಿಂತೆ ಇಲ್ಲ, ಹೋಗ್ತೀವಿ. ನೀರನ್ನು ಬಿಟ್ಟಿರುವ ಸರ್ಕಾರದ ವಿರುದ್ಧ ನಾವು ಈಗ ಸತ್ಯಾಗ್ರಹ ಮಾಡ್ತೀವಿ. ನೀವು ದಯಮಾಡಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅಂತೇಳಿ ಒತ್ತಾಯ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.